ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. Okay, so in this chapter today we are going to start a new chapter, so that is electric potential and the capacitors. Okay, so electric potential and the capacitor. ಅದಕ್ಕಿಂತ ಮುಂಚೆ ಬರೋ ಇದನ್ನ ನೋಡೋಣ, ಯಾವ ಚಾಪ್ಟರ್ ಇದೆ ಸೊ ಅದನ್ನ ನಾವು ಸ್ಟಡಿ ಮಾಡೋಣ. Okay, so before that, so in physics, second year physics, this first chapter is electric charges and the fields. So ಇದನ್ನ ಒಂದು ಸ್ವಲ್ಪ ಏನೇನಿತ್ತು ಈ ಚಾಪ್ಟರ್ ಒಳಗೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿರೋ ಸ್ವಲ್ಪ ಕಾನ್ಸೆಪ್ಟ್ ಗಳನ್ನ ನಾನು ಏನ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಚಾಪ್ಟರ್ ಒಳಗೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ದಿ ಫಸ್ಟ್ ಚಾಪ್ಟರ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ದಿ ಫೀಲ್ಡ್ಸ್. ಸೊ ಈ ಚಾಪ್ಟರ್ ಒಳಗೆ ನಾವ್ ಏನನ್ನ ಸ್ಟಡಿ ಮಾಡಿದ್ವಿ ಅನ್ನೋದನ್ನ ನೋಡ್ಬೇಕು. ಸೊ ಇನ್ ದಟ್ ವಿ ಹ್ಯಾವ್ ಸ್ಟಡಿ ಅಬೌಟ್ ದಿ ಎಲೆಕ್ಟ್ರೋಸ್ಟಾಟಿಕ್. ಸೊ ಡೆಫಿನೇಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ಆಮೇಲೆ ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ಏನು, ಎಲೆಕ್ಟ್ರೋಡೈನಮಿಕ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಓದಿದೀವಿ. ಮೇನ್ ಆಗಿ ಫಸ್ಟ್ ವಾಟ್ ವಿ ಆರ್ ಸ್ಟಡಿಂಗ್ ಇಸ್ ವಾಟ್ ಈಸ್ ಮೀನ್ ಬೈ ದಿಸ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿದ್ರೆ ಒಂದು ಬಾಡಿಯಲ್ಲಿ ಏನಾಗಿರುತ್ತೆ, ದಟ್ ಮೇ ಬಿ ಅ ಪಾಸಿಟಿವ್ ಚಾರ್ಜಸ್ ಗಳು ಇರ್ಬೋದು ಅಥವಾ ನನಗೆ ನೆಗೆಟಿವ್ ಚಾರ್ಜಸ್ ಗಳು ನನಗೆ ಇರ್ಬೋದು. ಸೊ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಅಂತ ಇರ್ಬೋದು. ಸೊ ಹೀಗೆ ನಾವು ಅದನ್ನ ಹೇಳ್ತೀವಿ. ಪಾಸಿಟಿವ್ ಚಾರ್ಜ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೆನ್ ಎ ನ್ಯೂಟ್ರಲ್ ಅಟಮ್, ಒಂದು ನ್ಯೂಟ್ರಲ್ ಅಟಮ್ ಇದೆ, ವೆನ್ ಇಟ್ ಗೇನ್ಸ್ ದಿ ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ ನ ಗೇನ್ ಮಾಡಿದಾಗ ಇಟ್ ವಿಲ್ ಟೇಕ್ ದಿ ಪಾಸಿಟಿವ್ ಚಾರ್ಜ್. ಅದು ಏನ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ನಮ್ಗೆ ತಗೊಳುತ್ತೆ. ನೆಗೆಟಿವ್ ಚಾರ್ಜ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂದು ಅಟಮ್ ಇರುತ್ತೆ, ನ್ಯೂಟ್ರಲ್ ಅಟಮ್, ವೆನ್ ಇಟ್ ವಿಲ್ ಲಾಸ್ ದಿ ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ಸ್ ಗಳು ಲಾಸ್ ಆದಾಗ ಸೊ ಇಟ್ ವಿಲ್ ಅಕ್ವೈರ್ ದಟ್ ಚಾರ್ಜ್. ಓಕೆ, ಇದನ್ನ ನಾವು ನೋಡ್ಕೋಬೇಕು. ಸೊ ಡೆಫಿಷಿಯನ್ಸಿ of this electrons and excess of electrons ಅದನ್ನ ತಗೊಂಡು ಏನ್ ಮಾಡ್ತೀವಿ, so we are getting the types of charge ಗಳನ್ನು ನಾವು ತಗೋತೀವಿ. ಸೊ ಇದಾದ್ಮೇಲೆ ನನಗೆ ಸೊ ಫಸ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ವಾಟ್ ಈಸ್ ಮೀನ್ ಬೈ ಡೆಫಿನೇಷನ್ ಆಫ್ ಚಾರ್ಜ್ ಬರುತ್ತೆ. ಡೆಫಿನೇಷನ್ ಆಫ್ ದಿ ಚಾರ್ಜ್ ಆದ್ಮೇಲೆ ನನಗೆ SI ಯೂನಿಟ್ ಆಫ್ ಚಾರ್ಜ್ ಬರುತ್ತೆ. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಸೊ ಕೂಲಮ್ ವಿಲ್ ಬಿ ದಿ SI ಯೂನಿಟ್ ಆಫ್ ಚಾರ್ಜ್. ಓಕೆ, ಸೊ ವಾಟ್ ಈಸ್ ದಟ್ ಕೂಲಮ್? ಕೂಲಮ್ ಅನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಬೈ ಟೇಕಿಂಗ್ Coulomb's law. So Coulomb's law ಅಂತ ನಿಮಗೆ ಇದೆ, that is very very important. So Coulomb's law ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎರಡು ನನಗೆ ಚಾರ್ಜಸ್ ಗಳಿರುತ್ತೆ. ಲೆಟ್ ದಿಸ್ ಚಾರ್ಜ್ ಹಿಯರ್ ಒನ್ ಚಾರ್ಜ್, ಎರಡು ಚಾರ್ಜ್ ಇದೆ. ಇದನ್ನ ನಾನು Q1 ಅಂತ ತಗೊಳ್ತೀನಿ, ಇದನ್ಗೆ Q2 ಅಂತ ತಗೊಳ್ತೀನಿ. ಇವೆರಡು ಮಿಡ್ಲ್ ಅಲ್ಲಿ ಎಷ್ಟು ಡಿಫರೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ ನನಗೆ R ಇರುತ್ತೆ. ಅಕಾರ್ಡಿಂಗ್ ಟು Coulomb law ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ ದಿ ಫೋರ್ಸ್ ಬಿಟ್ವೀನ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ or repulsion between any two point charges, it is directly proportional to product of magnitude of two charges, Q1 Q2, product of magnitude of charges, and inversely proportional to the square of the distance between them. So distance ಎಷ್ಟಿದೆ ನನಗೆ R ಅಂತ ಇದೆ, so square of the distance ಅಂತ ಹೇಳಿದ್ರೆ ಏನಾಗಬೇಕು, R square ಆಗುತ್ತೆ. ಈ ಪ್ರಪೋರ್ಷನಾಲಿಟಿ ನ ತೆಗೆದ ನಿಮ್ಗೆ ಏನ್ ಬರುತ್ತೆ, F is equal to it is K into mod of Q1 Q2 divided by it will be R square, or you can write it as F is equal to 1 divided by 4 pi epsilon naught Q1 Q2 divided by it will be R square ಅಂತ ನೀವು ಅದನ್ನ ಬರೀತೀರಾ. Where this 1 divided by 4 pi epsilon value is it is nothing but 9 into 10 to the power of 9 Newton ಅಂತ ಇರುತ್ತೆ. ಸೊ ಇದು ನನಗೆ ಏನ್ ಹೇಳುತ್ತೆ, this is nothing but the Coulomb's law ಅಂತ ಹೇಳ್ತೀವಿ. ಈ ಇಕ್ವೇಶನ್ ಇಟ್ಕೊಂಡು ಏನ್ ಮಾಡ್ತೀವಿ, we are going to define the SI unit of charge. The SI unit of charge is given by that is Coulomb ಅಂತ ಹೇಳ್ತೀವಿ. ಸೊ 1 Coulomb ಅಂತ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ when the 1 Coulomb of the charge is the charge when placed at a distance of 1 meter. ಈ ಇಕ್ವೇಶನ್ ಅನ್ನು ತಗೊಂಡು ಈ ಇಕ್ವೇಶನ್ ಒಳಗೆ R ಅನ್ನ ನಾನು ಏನ್ ಮಾಡ್ತೀನಿ, 1 ಮೀಟರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ from another equivalent similar charges. Q1 Q2 ಏನಾಗಬೇಕು, ನನಗೆ Q1 is equal to Q2 ಆಗಿರ್ಬೇಕು and this R is equal to 1 meter ಆಗಿರ್ಬೇಕು. ಆದಾಗ ನನಗೆ ಏನಾಗುತ್ತೆ, so they are placed in vacuum, it experiences the electrostatic force of 9 into 10 to the power of 9 Newton. ಇಲ್ಲಂಗೆ 9 into 10 to the power of 9 ಇದೆ ಅಲ್ವಾ, ಇದನ್ನ ಏನ್ ಮಾಡ್ಬೇಕು, ಈ ಕಡೆ ಕಳಿಸಿದಾಗ ಏನಾಗುತ್ತೆ, it will be ನ್ಯೂಟನ್ ಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ನನಗೆ ಸಿಕ್ತು Q1 Q2 is equal to I am getting 9 into 10 to the power of 9 Newton as ನನಗೆ ಫೋರ್ಸ್ ಬರುತ್ತೆ. Therefore 1 Coulomb of charge is the charge when it is placed at a distance of 1 meter from another equal and opposite charges placed in vacuum experiences an electrostatic force of 9 into 10 to the power of 9 Newton. So 9 into 10 to the power of 9 Newton ಅಷ್ಟದು
ಏನ್ ಮಾಡುತ್ತೆ, ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದನ್ನ ನಾವೇನ್ ಕರಿತೀವಿ, ಕೂಲಮ್ ಅಂತ ನಾವು ಅದನ್ನ ಕರಿತೀವಿ. ಸೊ ನೆಕ್ಸ್ಟ್ ಇಸ್ ಅದಿ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಡ್ಯೂ ಟು ಅ ಚಾರ್ಜ್ ಎಟ್ ಎ ಪಾಯಿಂಟ್ ಇನ್ ಸ್ಪೇಸ್ ಇಸ್ ಡಿಫೈನ್ಡ್ ಆಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಅ ಯುನಿಟ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ಡ್ ಎಟ್ ದಟ್ ಪಾಯಿಂಟ್. ಸೊ ಒಂದು ನನಗೆ ಚಾರ್ಜ್ ಇದೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಚಾರ್ಜ್. ಇದನ್ನ ನಾನು ಏನ್ ಮಾಡ್ತೀನಿ, ಪಾಸಿಟಿವ್ ಚಾರ್ಜ್ ಅಂತ ಇದನ್ನ ನಾನು ಡಿಫೈನ್ ಮಾಡಿರ್ತೀನಿ. ಈ ಪಾಸಿಟಿವ್ ಚಾರ್ಜ್ ಅರೌಂಡ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ರಿಯೇಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಅಥವಾ ರೀಜನ್ ಆಫ್ ಇನ್ಫ್ಲೂಯೆನ್ಸ್ ಅನ್ನ ಏನ್ ಮಾಡುತ್ತೆ, ಅದು ಕ್ರಿಯೇಟ್ ಮಾಡುತ್ತೆ. ಈ ರೀಜನ್ ಒಳಗೆ ನೀವು ಯಾವ್ದಾದ್ರು ಒಂದು ಚಾರ್ಜ್ Q1 ಇಲ್ಲಿಗೆ ನೀವು ತರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಚಾರ್ಜ್ ಏನ್ ಮಾಡುತ್ತೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಸರ್ಟನ್ ಫೋರ್ಸ್. ದಟ್ ಫೋರ್ಸ್ ಎಲ್ಲಿ ನನಗೆ ಬರ್ತದೆ, ಆ ಫೋರ್ಸ್ ಅನ್ನ ಏನ್ ಕರಿತೀವಿ ನಾವು, ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೀವಿ. ಈ ರೀಜನ್ ಅನ್ನ ಏನ್ ಕರಿತೀವಿ, ದಿಸ್ ರೀಜನ್ ಇಸ್ ಕಾಲ್ಡ್ as ಅದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದಿ ರೀಜನ್ ಇನ್ ವಿಚ್ a unit positive charge experiences the electrostatic force. Okay, electric field ಅಂತ ಹೇಳಿದ್ರೆ it is the region in which a unit positive charge experiences electrostatic force. So that is given by, ಅದನ್ನ ಏನ್ ಕೊಡ್ತೀವಿ ನಾವು, E is equal to F divided by Q ಅಂತ ನಾವು ಅದನ್ನ ಹೇಳ್ತೀವಿ. E ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್, F ಅಂತ ಹೇಳಿದ್ರೆ ಕೂಲಮ್ ಫೋರ್ಸ್, Q ಅಂತ ಹೇಳಿದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ SI ಯೂನಿಟ್ ಏನಾಗಬೇಕು, SI ಯೂನಿಟ್ ಇಸ್ ಅದಿಮ ಇಟ್ ವಿಲ್ ಬಿ ನ್ಯೂಟನ್ ಪರ್ ಕೂಲಮ್. ಸೊ SI ಯೂನಿಟ್ ನನಗೆ ನ್ಯೂಟನ್ ಪರ್ ಕೂಲಮ್ ಇದೆ. And it is a vector quantity. So scalar quantity, vector quantity ನಿಮಗೆ ಗೊತ್ತಿರಬೇಕು. Charge is a scalar quantity, but this the electric field is a vector quantity. So the next definition is electric dipole. So electric dipole ಅಂತ ಹೇಳಿದ್ರೆ, so it is nothing but two equal and opposite charges separated by a small distance is called as electric dipole. So let us consider the charge. So minus Q ಅಂತ ಒಂದು ಚಾರ್ಜ್ ಇದೆ, ಪ್ಲಸ್ Q ಅಂತ ಒಂದು ಚಾರ್ಜ್ ಇದೆ. ದೇ ಆರ್ ಸೆಪರೇಟೆಡ್ ಬೈ ದಿಸ್ ಡಿಸ್ಟೆನ್ಸ್. ಸೊ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಸೆಪರೇಟ್ ಮಾಡಿದ್ದಾರೆ, 2e ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಸೆಪರೇಟ್ ಮಾಡಿದ್ದಾರೆ. ದಿಸ್ ಹೋಲ್ ಸಿಸ್ಟಮ್ ದೇ ವಿಲ್ ಫಾರ್ಮ್ ಎ ಎಲೆಕ್ಟ್ರಿಕ್ ಡೈಪೋಲ್. ಈ ಸಿಸ್ಟಮ್ ಅನ್ನ ನಾವೇನ್ ಕರಿತೀವಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಟೂ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by a small distance is called as electric dipole. So what is this dipole moment or electric dipole moment? So electric dipole moment is nothing but it is the product of magnitude of the charge, magnitude of the one charge and the distance between the two charges. So distance between the two charges ಎಷ್ಟಿದೆ, 2a ಅಂತಿದೆ. magnitude of the charge ಅಂತ ಹೇಳಿ ನೀವೇನ್ ಮಾಡ್ಬೇಕು, q ತಗೋಬೇಕು. ಅವಾಗ ಏನ್ ಬರೀತೀರಾ, p is equal to it is q into 2a ಅಂತ ಆಯ್ತು. So this is called as the electric dipole moment. electric dipole ಅಂತ ಹೇಳಿದ್ರೆ ಇದು two equal and opposite charges separated by a small distance. electric dipole moment ಅಂತ ಹೇಳಿದ್ರೆ it is the product of magnitude of the either charge into distance of separation, that is p is equal to q into 2a ಅಂತ ಆಯ್ತು. So SI unit of charge ಎಷ್ಟಿದೆ, it will be coulomb ಅಂತ ಇರುತ್ತೆ. SI unit of distance ಏನಿರುತ್ತೆ, meter ಅಂತ ಇರುತ್ತೆ. Therefore SI unit for this dipole moment is called as coulomb meter ಅಂತ ಕರಿತೀವಿ. Or one more unit is there, ಅದನ್ನ ನಾವು dBi ಅಂತ ಕರಿತೀವಿ. So dBi will be another unit for this dipole moment. Okay, so next to properties of electric charges. So what are the electric charges properties? So main there are three basic properties. ನನಗೆ ಇದು ತುಂಬಾ ಇಂಪಾರ್ಟೆಂಟ್, ಮೂರ್ ಮಾರ್ಕ್ಸ್ ಗೆ ಇದನ್ನ ತುಂಬಾ ಸತಿ ಕೇಳಿದಾನೆ. So electric charges are quantized. So electric charges are quantized ಅಂತ ಹೇಳಿದ್ರೆ, ನೀವು ಒಂದು ಸಿಸ್ಟಮ್ ಅನ್ನ ತಗೊಂಡಿರ್ತೀರಾ, ಒಂದು ಸಿಸ್ಟಮ್ ಒಳಗೆ ನಿಮ್ಗೆ ಚಾರ್ಜಸ್ ಗಳಿದ್ರೆ ಅದೇನಾಗಿರುತ್ತೆ ಅಂತ ಹೇಳಿದ್ರೆ, that will be the multiple of q is equal to plus or minus n into e ಆಗಿರುತ್ತೆ. where n is nothing but the number of the charged particles and e will be the charge on electron or proton. minus e ಅಂತ ಬರೆದ್ರೆ minus e is equal to it will be minus 1.6 into 10 to the power of minus 19 coulomb. ಇದು ಯಾವುದಕ್ಕಾಗಿರುತ್ತೆ, ನನಗೆ electronic ಆಗಿರುತ್ತೆ. plus e ಅಂತ ಬರೆದ್ರೆ it will be 1.6 into 10 to the power of minus 19 coulomb for this proton. ಇದು ನನಗೆ protonic ಆಗಿರುತ್ತೆ. ನೀವು ಯಾವುದೇ ಚಾರ್ಜ್ ಅನ್ನ ನೀವು ತಗೊಂಡ್ರು, ಯಾವುದೇ ಒಂದು ಬಾಡಿ ಮೇಲೆ ನೀವು ಚಾರ್ಜ್ ಅನ್ನ ಮೆಜರ್ ಮಾಡಿದ್ರೆ ಅದೇನಾಗಿರ್ಬೇಕು, 1 ಕೂಲಂಬ್ ಆಗಿರ್ಬೋದು, 2 ಕೂಲಂಬ್ ಆಗಿರ್ಬೋದು, 3 ಕೂಲಂಬ್ ಆಗಿರ್ಬೋದು, 5 ಕೂಲಂಬ್ ಆಗಿರ್ಬೋದು, 10 ಕೂಲಂಬ್ ಆಗಿರ್ಬೋದು. ಅದು ಪ್ಲಸ್ ಆರ್ ಮೈನಸ್ ಆಗಿರ್ಬೋದು, ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು. ಬಟ್ ಇಟ್ ಕೆನಾಟ್ ಬಿ 1.5. ಸೊ 1.5 ಕೂಲಂಬ್ ಅಥವಾ 2.3 ಕೂಲಂಬ್ ಅಥವಾ 10.2 ಕೂಲಂಬ್ ಅನ್ನೋದು ಅದು ಸಾಧ್ಯ ಇಲ್ಲ. ಸೊ ಬಿಕಾಸ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ quantized, they will take the integral multiple of
ದಿಸ್ ಚಾರ್ಜ್. ಸೊ ಯಾವ ಚಾರ್ಜ್ ಇದ್ರೆ ಅದ್ರ ಇಂಟಿಗ್ರಲ್ ಮಲ್ಟಿಪಲ್ ವ್ಯಾಲ್ಯೂನ ಮಾತ್ರ ತಗೊಂಡಿರುತ್ತೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ ನಾವು ಅದನ್ನ ಹೇಳ್ತೀವಿ. ಓಕೆ, ಸೊ ಚಾರ್ಜ್ ಆರ್ ಕನ್ಸರ್ವ್ಡ್. ಸೊ ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಅನ್ನ ತಗೊಂಡಿರ್ಬೇಕು. ಇದೊಂದು ನೀವು ಒಂದು ಸಿಸ್ಟಮ್ ಅನ್ನ ತಗೊಂಡಿದ್ದೀರಾ. ಈ ಸಿಸ್ಟಮ್ ಒಳಗೆ ನೀವೇನ್ ಮಾಡ್ತಾರೆ, ಚಾರ್ಜಸ್ ಅನ್ನ ಪ್ಲೇಸ್ ಮಾಡ್ತೀರಾ. ಸೊ ಲೆಟ್ ಇಟ್ ಬಿ ಸರ್ಟನ್ ನಂಬರ್ ಆಫ್ ಚಾರ್ಜಸ್ ಗಳು ಇದ್ರೊಳಗೆ. ದಿ ಟೋಟಲ್ ಚಾರ್ಜಸ್ ಪ್ರೆಸೆಂಟ್ ಇನ್ ದಿ ಸಿಸ್ಟಮ್ ಇಸ್ ಆಲ್ವೇಸ್ ಕನ್ಸರ್ವ್ಡ್. ಸೊ ನಿಮ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಗೊತ್ತಿಲ್ಲ, ಬಿಫೋರ್ ಕೊಲಿಷನ್ ಆಫ್ಟರ್ ಕೊಲಿಷನ್ ಅಂತ. ಅದೇ ರೀತಿ ನನಗೆ ಬಿಫೋರ್ ಇಂಟರಾಕ್ಷನ್ ಆಫ್ಟರ್ ಇಂಟರಾಕ್ಷನ್ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಸೇಮ್ ಇರುತ್ತೆ ಅಂತ ನಾವು ಅದನ್ನ ಕರಿತೀವಿ. ಅದನ್ನ ನಾವು ಬೀಟಾ ಡಿ ಕೆ ಒಳಗೂ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನ್ಯೂಟ್ರಾನ್ ಡಿ ಕೆ ಇಂಟು, ಸೊ ನ್ಯೂಟ್ರಾನ್ ನನಗೆ ಡಿ ಕೆ ಆಗುತ್ತೆ, ಡಿ ಕೆ ಆಗಿ ಅದೇನ್ ಮಾಡುತ್ತೆ, ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ ಆಗಿ ಅದು ನನಗೆ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಏನ್ ಹೇಳ್ತೀವಿ ನಾವು, ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್, ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಸೊ ಅಡಿಟಿವ್ ಇನ್ ನೇಚರ್ ಅಂತ ಹೇಳಿದ್ರೆ ಇದೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಒಳಗೆ ನಿಮಗೆ Q1, Q2, Q3 ಅಂತಿದೆ. ಹೊರಗಡೆ ಒಂದು ನನಗೆ Q4, Q5 ಅಂತ ನನಗೆ ಚಾರ್ಜಸ್ ಗಳಿವೆ. ನಾನೇನ್ ಮಾಡ್ಬೇಕು, ದಿ ಚಾರ್ಜ್ ಆಫ್ ದಿಸ್ ಸಿಸ್ಟಮ್ ಅನ್ನ ನಾನು ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ದಿ ಟೋಟಲ್ ಚಾರ್ಜ್ Q ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ Q1 ಪ್ಲಸ್ Q2 ಪ್ಲಸ್ Q3 ಆಗಿರುತ್ತೆ. ಮತ್ತೆ ಹೊರಗಡೆ ಇರೋ ಚಾರ್ಜಸ್ ಗಳನ್ನ ನೀವೇನ್ ಮಾಡಬಾರ್ದು, ಅದನ್ನ ಇನ್ಕ್ಲೂಡ್ ಮಾಡಬಾರ್ದು. ಸೊ ದ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್ ಅಂತ ಹೇಳಿದ್ರೆ ನೀವು ಚಾರ್ಜಸ್ ಅನ್ನ ಏನ್ ಮಾಡ್ಬೋದು, ನೀವು ಆಡ್ ಮಾಡ್ಬೋದು. ಈಗ ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಇತ್ತಪ್ಪ, ಇಲ್ಲ ಒಂದು ಬೇರೆ ಒಂದು ನೆಗೆಟಿವ್ ಚಾರ್ಜ್ ಇದೆ, -Q3 ಇದೆ ಅಂದ್ರೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ Q ಇಸ್ ಈಕ್ವಲ್ ಟು Q1 ಪ್ಲಸ್ Q2 ಪ್ಲಸ್ ಹಾಕಿ -Q3 ಅಂತ ಬರೀಬೇಕು. ಸೊ ಅದೇನ್ ಮಾಡ್ತಾ ಇದೆ, ಅಡಿಟಿವ್ ಪ್ರಾಪರ್ಟಿನ ಅದೇನ್ ಮಾಡ್ತದೆ, ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ. therefore these are the basic properties of electric charges. ಇದು ಇಂಪಾರ್ಟೆಂಟ್, 2 ಮಾರ್ಕ್ಸ್ ಗೆ ಯಾವ್ದಾದ್ರು ಎಕ್ಸ್ಪ್ಲೇನ್ ಮಾಡಿ ಅಂತಾನು ಕೇಳಿರ್ತಾನೆ. ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ಸೊ ಲೈಕ್ ಚಾರ್ಜಸ್ ಅಂತ ಹೇಳಿದ್ರೆ ಎರಡು ಪಾಸಿಟಿವ್ ಚಾರ್ಜಸ್ ಗಳನ್ನ ತಗೊಂಡಿದೆ, ಎರಡನ್ನ ಹತ್ರ ತರ್ತೀರಾ ಅಂತ ಹೇಳಿದ್ರೆ ದೇ ಆಲ್ವೇಸ್ ರಿಪಲ್ ಈಚ್ ಅದರ್. ಅನ್ಲೈಕ್ ಚಾರ್ಜಸ್, ಒಂದು ನೆಗೆಟಿವ್ ಇದೆ ಒಂದು ಪಾಸಿಟಿವ್ ಇದೆ, ದೇ ವಿಲ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್. ಎರಡು ಏನ್ ಮಾಡುತ್ತೆ, ಅದು ಅಟ್ರಾಕ್ಟಿವ್ ಪ್ರಾಪರ್ಟಿನ ನಮಗೆ ತೋರಿಸುತ್ತೆ. ಓಕೆ, ಅಂಡ್ ದಿ ಚಾರ್ಜಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಆನ್ ದಿ ಔಟರ್ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಅದ್ರ ಹೊರಗಡೆ ಮಾತ್ರ ಚಾರ್ಜಸ್ ಗಳಿರುತ್ತೆ, ಒಳಗಡೆ ನನಗೆ ಚಾರ್ಜಸ್ ಗಳು ಇರೋದಿಲ್ಲ. ಓಕೆ, ಆಮೇಲೆ ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇದು ನನಗೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಇಟ್ ವಿಲ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಷನ್. ಯಾವ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ ಅದು ಅದ್ರ ಮೇಲೆ ಇಂಪಾರ್ಟೆನ್ಸ್ ನನಗೆ ಬರೋದಿಲ್ಲ. Okay, so these are the properties of this properties of electric charges and the value of basic unit of charge. So ಇದನ್ನ 1 ಮಾರ್ಕ್ಸ್ ಗೆ ಕೇಳಿದಾನೆ. So give the what is the fundamental value of electric charge ಅಂತ ಕೇಳಿದ, ಅಥವಾ smallest charge present in nature. The smallest charge present in nature. Question paper ಅನ್ನು ನೀವು ತಗೊಂಡ್ರೆ ಓಲ್ಡ್ ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿದ್ರೆ the smallest charge present in nature is given by E is equal to -1.6 into 10 to the power of -19 coulomb. So that is nothing but the charge present on this electron will be the smallest charge present in nature ಅಂತ ನಾವು ಕರೀತೀವಿ. Next to electric field lines. So what are these electric field lines? So the electric field lines ಅಂತ ಹೇಳಿದ್ರೆ these are the imaginary lines in which the unit positive charge tends to move. Okay, ಇಲ್ಲಿ ಟೆನ್ಸ್ ಟು ಮೂವ್ ಅನ್ನೋದು ನನಗೆ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ವಿ ಕ್ಯಾನಾಟ್ ಸಿ ದಿ ಚಾರ್ಜಸ್. ಸೊ ನಮ್ಗೆ ಇಲೆಕ್ಟ್ರಾನ್ ಕಾಣಿಸೋದಿಲ್ಲ, ಪ್ರೋಟಾನ್ಸ್ ಕಾಣಿಸೋದಿಲ್ಲ, ಬಟ್ ಅದೇನ್ ಮಾಡ್ತಿರುತ್ತೆ, ವಿ ನೋ ದಟ್ ದೇ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಈ ಡೈರೆಕ್ಷನ್ ಮೂವ್ಮೆಂಟ್ ಆಗ್ಬೋದು ಅಥವಾ ಈ ಡೈರೆಕ್ಷನ್ ಮೂವ್ಮೆಂಟ್ ಆಗ್ಬೋದು ಅಂತ ನಾವು ಇಮ್ಯಾಜಿನರಿ ಲೈನ್ ಅನ್ನ ರಿಪ್ರೆಸೆಂಟ್ ಮಾಡ್ತೀವಲ್ವಾ, ಈ ಲೈನ್ ಅನ್ನ ಏನ್ ಕರಿತೀವಿ, ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ electric field lines ಅಂತ ಕರಿತೀವಿ. Okay, electric field lines ಅಂತ ಹೇಳಿದ್ರೆ these are the imaginary lines in which the unit positive charge are moves or tends to move. ಇಲ್ಲೊಂದು ಯಾವುದೋ ಒಂದು ಚಾರ್ಜ್ ಈ ಲೈನ್ ಮೇಲೆ ಹೋಗ್ತಾ ಇದೆ ಅಥವಾ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ನಾನು ಇಮ್ಯಾಜಿನರಿ ಲೈನ್ಸ್ ಗಳನ್ನ ಡ್ರಾ ಮಾಡ್ತೀನಲ್ವಾ, ಅದನ್ನೇನ್ ಕರಿತೀವಿ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದ್ರೊಳಗೆ ಏನೇನು ಪ್ರಾಪರ್ಟೀಸ್ ಗಳಿದೆ ಅದನ್ನ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಸೊ electric field lines originate from positive charge and end at the negative charge. ಒಂದು ಪಾಸಿಟಿವ್ ಚಾರ್ಜ್ ಇದೆ, ಪ್ಲಸ್ ಕ್ಯೂ ಚಾರ್ಜ್ ಅಂದ್ರೆ ಇದರಿಂದ ಏನಾಗ್ತಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಎಲ್ಲಾ ಡೈರೆಕ್ಷನ್ ಒಳಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ನನಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜಸ್ ಅಲ್ಲಿ ನನಗೆ ಅದು ಎಂಡ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಓದಿದ್ವಿ ಅಥವಾ ರೆಗ್ಯುಲರ್ ಕ್ಲಾಸ್ ಅಲ್ಲಿ. ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಲೈನ್ಸ್ ಗಳು ನನಗೆ ಈ ತರ ಇಂಟರ್ಸೆಕ್ಟ್ ಆಗೋದಿಲ್ಲ ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಯಾಕೆ ಆಗೋದಿಲ್ಲ ಅನ್ನೋದಕ್ಕೂ ನಾವು ರೀಸನ್ ಅನ್ನ ಹೇಳಿದ್ವಿ.
ಈಗ ಏನಾದ್ರು ಇಂಟರ್ಸೆಕ್ಟ್ ಆಯ್ತು ಅಂತ ಹೇಳಿದ್ರೆ ನೀವ್ ಇಲ್ಲಿ ಏನ್ ಮಾಡ್ಬೇಕು, ಒಂದು ವೆಕ್ಟರ್ ನ ಡ್ರಾ ಮಾಡ್ಬೇಕು. ವೆಕ್ಟರ್ ನ ಡ್ರಾ ಮಾಡಿದ್ರೆ ಈ ಡೈರೆಕ್ಷನ್ ಒಳಗೆ ನಿಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ಬೋದು, ಆರ್ ಈ ಡೈರೆಕ್ಷನ್ ಒಳಗೂ ನೀವು ಈ ಕಡೆ ಟ್ಯಾಂಜೆಂಟ್ ಹೇಳಿದ್ರೆ ಈ ಕಡೆ ಇದೆ ಅಂತ ನೀವು ಹೇಳ್ಬೋದು. ಬಟ್ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಓನ್ಲಿ ಒನ್ ಡೈರೆಕ್ಷನ್ ಇರುತ್ತೆ, ದೇರ್ಫೋರ್ ದೇ ವಿಲ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಓಕೆ, ಸೊ ಯಾಕೆ ಇಂಟರ್ಸೆಕ್ಟ್ ಈಚ್ ಅದರ್ ಆಗೋದಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಇಂಟರ್ಸೆಕ್ಟ್ ಆಯ್ತು ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ನೀವೇನ್ ಮಾಡ್ಬೋದು, ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಆಗ್ಬೋದು, ಬಟ್ ಒಂದು ಲೈನ್ ಗೆ ಓನ್ಲಿ ಒನ್ ಡೈರೆಕ್ಷನ್ ಇರುತ್ತೆ, therefore they will not intersect each other ಅಂತ ಹೇಳ್ತೀವಿ. and they will do not form any closed loop. ಸೊ ಏನ್ ಮಾಡಿದ್ರೆ ಕ್ಲೋಸ್ ಲೂಪ್ ಅನ್ನ ಫಾರ್ಮ್ ಮಾಡೋದು. ಕ್ಲೋಸ್ ಲೂಪ್ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಸ್ಟಾರ್ಟ್ ಆಗಿ ಇಲ್ಲಿಗೆ ಅದೇನಾಗ್ಬೇಕು, ಎಂಡ್ ಆಗ್ಬೇಕು. ಬಟ್ ನೀವು ಇಲೆಕ್ಟ್ರಿಕ್ ಫೈರ್ ಲೈನ್ಸ್ ನ ನೋಡಿದ್ರೆ ಇದು ಹೀಗೆ ಹೋಗ್ತಿರುತ್ತೆ and it will be going in this direction, therefore they will not form any closed loop. ಅವು ಕ್ಲೋಸ್ ಲೂಪ್ ಅನ್ನ ಫೈಂಡ್ ಔಟ್ ಮಾಡೋದಿಲ್ಲ. ಮತ್ತೆ ಇನ್ನು ಉಳಿದಿರೋ ಪ್ರಾಪರ್ಟೀಸ್ ಗಳು ನಿಮ್ಗಿದೆ. ಸೊ ದೇ ವಿಲ್ ಮೀಟ್ ಎಟ್ ದಿ ಕಂಡಕ್ಟರ್ ಎಟ್ ರೈಟ್ ಆಂಗಲ್ಸ್. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಒಂದು ಕಂಡಕ್ಟರ್ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಆಂಗಲ್ ಅಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ಒಳಗೆ. ಸೊ ದೇ ವಿಲ್ ಫಾಲ್ ಆನ್ ದಿ ಕಂಡಕ್ಟರ್ ಆರ್ ದೇ ವಿಲ್ ಮೀಟ್ ದಿ ಕಂಡಕ್ಟರ್ ಎಟ್ ರೈಟ್ ಆಂಗಲ್ಸ್ ಅನ್ನೋದು ನಾವು ಓದ್ತೀವಿ. ಅಂಡ್ ದೇ ಕ್ಯಾನಾಟ್ ಪಾಸ್ ಟು ದಿ ಕಂಡಕ್ಟರ್ಸ್, ದೇ ಕ್ಯಾನ್ ಪಾಸ್ ಟು ದಿ ಇನ್ಸುಲೇಟರ್ಸ್. ಅವರ ನಾವು ಡಿಫರೆಂಟ್ ಪ್ರಾಪರ್ಟೀಸ್ ಗಳನ್ನ ನಾವು ಓದಿದ್ವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದಿ ಇಲೆಕ್ಟ್ರಿಕ್ ಫ್ಲಕ್ಸ್. ಕೇಳ್ತಿದ್ದೀರಲ್ವಾ? ಸೊ ಜಸ್ಟ್ ಇದು ಮಾಡ್ತಾ ಇದೆ, ಯಾಕಂದ್ರೆ ನನಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬೇಕು ಇದು. ಆಮೇಲೆ ಮತ್ತೆ ಅಲ್ಲಿ ಆ ಚಾಪ್ಟರ್ ಮಾಡ್ಬೇಕಾದ್ರೆ ಇದೆಲ್ಲ ಹೋಯ್ತು ಅಲ್ಲೋಯ್ತು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಓಕೆ, ಇಲೆಕ್ಟ್ರಿಕ್ ಫ್ಲಕ್ಸ್. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ, ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ an area element delta S is defined as, so equation it is given like this. So it is given by delta phi is equal to E into delta S is equal to E dot delta S into cos theta ಅಂತ ಇದೆ. ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ these are nothing but the number of field lines passing normally to the given surface. ಇದೊಂದು ನನಗೆ ಸರ್ಫೇಸ್ ಇದೆ, ಈ ಸರ್ಫೇಸ್ ಇಂದ ಏನಾಗ್ಬೇಕು, ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಪಾಸ್ ಆಗ್ಬೇಕು ನಾರ್ಮಲ್ ಆಗಿ. ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಟು ಗಿವನ್ ಸರ್ಫೇಸ್ ಇಸ್ ಕಾಲ್ಡ್ as ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ these are number of electric field lines passing normally to the given surface is called as electric flux. It is given by delta phi is equal to E dot delta S, that is equal to E into delta S cos theta. Okay, where this cos theta will be the component of this electric field. Okay, when phi is equal to 0, phi is equal to 0 ಅಂದ್ರೆ ಏನಾಯ್ತು, cos 0 is equal to, so it will be cos 0 is equal to ನನಗೆ 1 ಆಯ್ತು. ಅವಾಗ ಏನ್ ಸಿಕ್ತು, to E into delta S will be the maximum value. Maximum value ನನಗೆ ಸಿಗುತ್ತೆ. So when theta is equal to 90 degree ಅಂತ ಹೇಳಿ delta phi is equal to 0, because theta is equal to 90 degree ಅಂದ್ರೆ cos 90 degree is equal to 0, therefore the whole value ನನಗೆ ಏನಾಗುತ್ತೆ, ನನಗೆ 0 ನನಗೆ ಸಿಗುತ್ತೆ. Okay, the SI unit ಅಂತ ಬರೆದ್ರೆ, so I can write it as the electric field ಗೆ ನನಗೆ ಏನ್ SI unit ಇದೆ, ನ್ಯೂಟನ್ ಪರ್ ಕೂಲಂಬ್ ಅಂತಿದೆ. ಡೆಲ್ಟಾ S ಅಂತ ಹೇಳಿದ್ರೆ ಏರಿಯಾಗೆ SI unit ಇರುತ್ತೆ ಮೀಟರ್ ಸ್ಕ್ವೇರ್. Therefore you can write it as Newton per coulomb meter square ಅಂತ ಅದನ್ನ ಬರ್ಕೋಬಹುದು. SI unit of electric flux ಅಂತ ಅದನ್ನ ಕರೀತೀವಿ. Okay, so next one, representation of electric field lines. So electric field lines from a negative charge, that is Q is less than 0 ಅಂತ ಹೇಳಿದ್ರೆ 0 ಇಂದ less than ಇರೋದೆಲ್ಲ ಏನು, they are called as negative charge. ನೆಗೆಟಿವ್ ಚಾರ್ಜ್ ಗೆ ಏನ್ ಹೇಳ್ತದೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ they start at infinity, ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಈ ಚಾರ್ಜ್ ಗೆ ಏನಾಗುತ್ತೆ ಎಂಡ್ ಆಗುತ್ತೆ. So you can see ಎಲ್ಲ ಬಂದು ಏನಾಗುತ್ತೆ, ಈ ಚಾರ್ಜಸ್ ಗೆ ಏನಾಗ್ತದೆ, ಎಂಡ್ ಆಗ್ತಾ ಇದೆ. ಫಾರ್ ಇಫ್ Q is greater than 0, Q is greater than 0 ಅಂತ ಹೇಳಿದ್ರೆ 0 ಮೇಲೆ ಇರುತ್ತೆ, they are called as positive charge. Positive charge ಅಲ್ಲಿ ಅಂತ electric field line start from this charge and end at infinity, ಎಲ್ಲೋ ಒಂದ್ ಕಡೆ ಇನ್ಫಿನಿಟಿ ಅಲ್ಲಿ ಏನಾಗುತ್ತೆ, ಅದು ಎಂಡ್ ಆಗುತ್ತೆ, ಸ್ಟಾರ್ಟ್ ಆಗೋದು ಈ ಚಾರ್ಜ್ ಇಂದ. ಇದನ್ನ ನಾವೇನ್ ಮಾಡ್ತೀವಿ, ರಿಪ್ರೆಸೆಂಟೇಷನ್ ಅಂತ ಕರಿತೀವಿ. ಟೂ ಅನ್ಲೈಕ್ ಚಾರ್ಜಸ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಹೀಗಿದ್ದಾಗ ಏನಾಗ್ತದೆ ನೋಡಿ, ಪಾಸಿಟಿವ್ ಚಾರ್ಜ್ ನ ಸ್ಟಾರ್ಟ್ ಆಗ್ಬೇಕಾ, ಸೊ ಇಲ್ಲಿಂದ ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ ಅಂಡ್ ದೇ ಆರ್ ಎಂಡಿಂಗ್ ಎಟ್ ದಿ ನೆಗೆಟಿವ್ ಚಾರ್ಜ್. ಸೊ ಈ ಕಡೆ ಈಗ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಚಾರ್ಜ್ ಅಲ್ಲಿ ಏನಾಗ್ತಿದೆ, ದೇ ಆರ್ ಎಂಡಿಂಗ್ ಆಗ್ತದೆ ಅಂಡ್ ದೇ ಆರ್ ಗೋಯಿಂಗ್ ಔಟ್ ಸೈಡ್, ಎಲ್ಲೋ ಒಂದ್ ಕಡೆ ಬಂದು ಇಲ್ಲಿ ಬಂದು ಏನಾಗ್ತದೆ, ಜಾಯಿನ್ ಆಗ್ತದೆ, ಹೀಗೆ ಅದು ಜಾಯಿನ್ ಆಗ್ತದೆ. ಸೊ ದೇ ವಿಲ್ ಸ್ಟಾರ್ಟ್ ಎಟ್ ದಿ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಎಟ್ ನೆಗೆಟಿವ್ ಚಾರ್ಜ್. ಇದೇ ತರ ಡಯಾಗ್ರಾಮ್ ನಾವೇನ್ ಬರಿಬಹುದು, ಡೈಪೋಲಿಗೂ ಬರಿಬಹುದು. ಸೊ ಒಂದು ಮಾರ್ಕ್ಸಿಗೆ ಕೇಳಿದ್ದಾನೆ, ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಡೈಪೋಲ್ ಅಥವಾ ಟೂ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಅಂತ. ಸೊ ಟೂ ಅನ್ಲೈಕ್ ಚಾರ್ಜಸ್ ಅಂದ್ರೆ ಒಂದೇ, ಅನ್ಲೈಕ್ ಚಾರ್ಜಸ್ ಅಂದ್ರೆ ಒಂದು ಪ್ಲಸ್ ಕ್ಯೂ ಆಗಿರುತ್ತೆ, ಇನ್ನೊಂದು ಮೈನಸ್ ಕ್ಯೂ ಆಗಿರುತ್ತೆ. ಎರಡು ನನಗೆ ಸೇಮ್ ಇದೆ ಅಂತ ಹೇಳಿದ್ರೆ ಹೀಗೆ ಬರುತ್ತೆ.
ಎರಡು when the two charges are like charges. So ಎರಡು ಪಾಸಿಟಿವ್ ಚಾರ್ಜ್ ಇದೆ, ಎರಡು ನೆಗೆಟಿವ್ ಚಾರ್ಜ್. ಹೀಗೆ ಬರುತ್ತೆ. ಓಕೆ, ದಿ ಡೈಪೋಲ್ 1 ಮಾರ್ಕ್ಸ್ಗೆ ಕೇಳಿದಾನೆ ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಅದಕ್ಕೆ ಡೈಪೋಲ್ ಅಂತ ಆರ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಇದು ನನಗೆ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಅದೇ ನೀವು ನೆಗೆಟಿವ್ ಚಾರ್ಜಸ್ ಗೆ ಬರ್ದ್ರೆ ಸೊ ಲೆಟ್ ಇಸ್ ಕನ್ಸಿಡರ್ ದಿ ಮೈನಸ್ ಕ್ಯೂ ಅಂಡ್ ದಿಸ್ ಇಸ್ ಆಲ್ಸೋ ಮೈನಸ್ ಕ್ಯೂ ಅಂತ. ಇದೇನಾಗಬೇಕು, ಸೇಮ್ ಡ್ರಾ ಅನ್ನ ನೀವು ಲೈನ್ ಅನ್ನ ಡ್ರಾ ಮಾಡಬೇಕು. ಹೀಗೆ ಲೈನ್ ಅನ್ನ ಏನ್ ಮಾಡಿ ಡ್ರಾ ಮಾಡಿ. ಓಕೆ, ಲೈನ್ ಅನ್ನ ಡ್ರಾ ಮಾಡಿ ಏನಾಗ್ಬೇಕು ಅಂತ ಹೇಳಿದ್ರೆ ದೇ ವಿಲ್. ಸೊ ಪೆನ್ ತಾಗ್ತಾ ಇಲ್ಲ, ಒಂದ್ ನಿಮಿಷ. ಸೊ ಇಲ್ಲೇನಾಗ್ಬೇಕು ಅಂತ ಹೇಳಿದ್ರೆ ಈ ಆರೋ ಮಾರ್ಕ್ ನೀವೇನ್ ಮಾಡ್ಬೇಕು, ಒಳಗಡೆ ಬರೋ ತರ ಮಾಡ್ಬೇಕು. ಸೊ ದಿಟ್ ಇಸ್ ಕಾಲ್ಡ್ ಆಸ್, ಅದನ್ನ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಟೂ ಲೈಕ್ ಚಾರ್ಜಸ್ ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಕೇಳ್ತಾ ಇದ್ದೀರಾ? ಸೊ ನೆನಪಾಗ್ತಿದ್ದೇನಾ ಏನೇನಿದೆ ಅಂತ? ಎಲ್ಲರೂ ಕೇಳ್ತಾ ಇದ್ದೀರಾ ನಿಮ್ಗೆ? ಓಕೆ, ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಇಲ್ಲಿ ಮತ್ತೆ ಅದೇ ಮತ್ತೆ ಲಾಸ್ಟ್ ಬಂದಿದೆ ಅದು ಕೂಲಂಬ್ಸ್ ಲಾ ಅಂತ. ಸೊ ಕೂಲಂಬ್ಸ್ ಲಾ ಇಟ್ ಇಸ್ ರಿಪ್ರೆಸೆಂಟೆಡ್ ಲೈಕ್ ದಿಸ್. ಸೊ F is equal to 1 divided by 4 pi epsilon Q1 Q2 divided by R square. ಸೊ ಹೀಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ Q1 Q2. So Coulomb's law in the vector form is given by this will R cap. So R cap will be the unit vector in the direction of E. So ಆಮೇಲೆ Gauss law. So that is very important. Gauss law ಅಂತ ಹೇಳಿದ್ರೆ the total electric flux through any closed surface is 1 divided by epsilon naught times the total charge enclosed by the surface. ಯಾವ್ದೊಂದು ಈಗ ಒಂದು ಸರ್ಫೇಸ್ ಇದೆ ಆಯ್ತಾ, ಇದೊಂದು ಜಸ್ಟ್ ಇಮ್ಯಾಜಿನ್ ದಟ್ ದಿಸ್ ವಿಲ್ ಬಿ ಸರ್ಫೇಸ್. ಈ ಸರ್ಫೇಸ್ ಒಳಗೆ ನಿಮ್ಗೆ ಚಾರ್ಜಸ್ ಗಳಿದ್ರೆ Q1 Q2 Q3 and Q4 ಅಂತ ನಿಮ್ಗೆ ಏನು ಚಾರ್ಜಸ್ ಗಳು ಇದ್ರೊಳಗೆ ಇದೆ. ಸೊ ನಾ ಏನ್ ಮಾಡ್ಬೇಕು, ಇದ್ರೊಳಗಿಂದ ನನಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಗಿವನ್ ಸರ್ಫೇಸ್ ಅನ್ನು ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ phi is equal to it is Q divided by epsilon naught, where is Q ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, Q is equal to it will be Q1 plus Q2 plus Q3 plus Q4. So it is nothing but the total electric flux through any closed surface. ಇದು ನನಗೆ closed surface ಇದೆ is equal to 1 divided by epsilon naught times the total charge enclosed by this surface. So it is given by phi is equal to Q divided by epsilon naught, where this epsilon naught is called as permittivity of the free space. So the value is 8.854 into 10 to the power of minus 12. Okay, so farad per meter ಈ ಫಾರ್ಮುಲಾ ನನಗೆ ವ್ಯಾಲ್ಯೂ ಸಿಗುತ್ತೆ 8.854 into 10 to the power minus 12. ಇವನ್ನೆಲ್ಲ ನೀವು ಯೂಸ್ ಮಾಡಿ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ವಿ. ಓಕೆ, ಇನ್ ದಿ ಮಂತ್ ಆಫ್ ಫೆಬ್ರವರಿ ಮಾರ್ಚ್ ಅಲ್ಲಿ ಅನ್ಸುತ್ತೆ ಒಂದು ಚಾಪ್ಟರ್ ಮಾಡಿದ್ವಲ್ಲ, ಅವಾಗ ಇದನ್ನೆಲ್ಲ ಹೇಳಿ. ಸೊ ನೆಕ್ಸ್ಟ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಗೆ ಇದನ್ನ ಕೇಳಿದ್ವಿ. ಮೈಕ್ ಆಫ್ ಮಾಡಿ ಯಾರಿದ್ದೀರಾ? ಟಾರ್ಕ್ ಆಕ್ಟಿಂಗ್ ಆನ್ ಎ, ಸೊ ದಿಸ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್. ಸೊ ಇಲ್ಲೊಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ನಾವು ತಗೊಂಡಿದ್ವಿ. ಸೊ ದಿಸ್ ವಿಲ್ ಬಿ ದಿ ಮೈನಸ್ ಕ್ಯೂ, ದಿಸ್ ವಿಲ್ ಬಿ ದಿ ಪ್ಲಸ್ ಕ್ಯೂ. ಎರಡು ನನಗೆ ಹೇಗಿದೆ. ಈಗ ಇದ್ರ ಮೇಲೆ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಸೊ ಡ್ಯೂ ಟು ದಿಸ್ ಚಾರ್ಜ್, ಈ ಪ್ಲಸ್ ಕ್ಯೂ ಚಾರ್ಜ್ ನ ಏನಾಗುತ್ತೆ ಅಂತ ಹೇಳಿದ್ರೆ ಫೋರ್ಸ್ ನನಗೆ ಕ್ರಿಯೇಟ್ ಆಗುತ್ತೆ. ಸೊ ಯು ನೋ ದಟ್ E is equal to F divided by Q ಅಂತ ಗೊತ್ತಿದೆ ನಿಮ್ಗೆ. F ಬೇಕಂದ್ರೆ ಏನಾಗಬೇಕು, E into ನಿಮ್ಗೆ Q ಆಗ್ಬೇಕು. ಸೊ ಪಾಸಿಟಿವ್ ಚಾರ್ಜ್ ಇಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಸಾರಿ ಫೋರ್ಸ್ ಎಷ್ಟಿದೆ, ಇಟ್ ವಿಲ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್ ಇದೆ. ನೆಗೆಟಿವ್ ಚಾರ್ಜ್ ಇಂದ ಏನಾಗ್ತದೆ, ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಒಂದು ಪೆನ್ ತಗೊಂಡಿದ್ರೆ ಸೆಂಟರ್ ಇಟ್ಕೊಂಡು ಹೀಗೆ ಈ ಕಡೆ ಹೀಗೆ ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಡೌನ್ ಕಡೆನೂ ಹೀಗೆ ಮೂವ್ಮೆಂಟ್ ಆಗುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಟಾರ್ಕ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ನೀವು ಈ ಕಡೆ ಹಿಂಗ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ರೆ ಈ ಪಾಯಿಂಟ್ ನಿಮ್ಗೆ ಮೇಲ್ ಹೋಗ್ತದೆ, ಇದು ಮೇಲ್ ಹೋಗ್ತಿದೆ ಅಂದ್ರೆ ನೀವು ಮೇಲ್ಗಡೆ ಫೋರ್ಸ್ ನ ಅಪ್ಲೈ ಮಾಡ್ತೀವಿ. ಸೊ ಹೀಗೆ ಮೇಲ್ಗಡೆ ಫೋರ್ಸ್ ಅಪ್ಲೈ ಆಗ್ತಿದೆ ಅಂದ್ರೆ ಕೆಳಗಡೆ ಡೌನ್ ವರ್ಡ್ ಫೋರ್ಸ್ ಗೆ ಬರುತ್ತೆ. ಸೊ ಇದನ್ನ ನಾವು ಹೀಗೆ ಹೇಳ್ತೀವಿ. ಸೊ ದಿಸ್ ವಿಲ್ ಬಿ ಅಪ್ವರ್ಡ್ ಫೋರ್ಸ್, ದಿಸ್ ವಿಲ್ ಬಿ ದಿ ನೆಗೆಟಿವ್ ಫೋರ್ಸ್. ಓಕೆ, ಸೊ ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ವಿ ಆರ್ ಗೋಯಿಂಗ್ ಟು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್. So torque na derive ಮಾಡಿದಾಗ we are getting the expression for the torque as tau is equal to, torque represented as this symbol, tau is equal to, it will be PE
sin theta ಅಂತ ನಾವು ಅದನ್ನ ಕರಿತೀವಿ. Where this theta is the angle between this electric dipole ಮತ್ತೆ electric dipole moment ಮತ್ತೆ electric field ನ angle ಎಷ್ಟಿದೆ ಅಂತ ಹೇಳಿದ್ರೆ that is nothing but theta ಆಗಿರುತ್ತೆ. And this P is called as dipole moment ಅಂತ ನಾವು ಅದನ್ನ ಕರಿತೀವಿ. That is P is equal to 2a into q. This will be the dipole moment and E will be the electric field ಆಗಿರುತ್ತೆ. In vector form ಅಂತ ಬರೆದ್ರೆ so sin theta ಇರೋದ್ರಿಂದ tau is equal to it will vector P cross vector E. So both this dipole moment and electric field both are ಏನಿರುತ್ತೆ vector quantity ಆಗಿರೋದ್ರಿಂದ this torque is also vector quantity ಗೆ ಆಗಿದೆ. So ಇಲ್ಲಿ ಬರೆದಿದೆ when theta is equal to 0 degree ಇದ್ದಾಗ ಏನಾಗುತ್ತೆ tau is equal to 0 because sin 0 is equal to 0. Okay, the angle is equal to 0. So ಅದು ಹೇಗೆ ಇದು 0 ಯಾವಾಗ ಅಂತ ಹೇಳಿದ್ರೆ ಇದು ನನಗೆ dipole moment ಇದೆ, P will be dipole moment. ಇದೇ ಡೈರೆಕ್ಷನ್ ಗೆ electric field ಅಲ್ಲಿ ಇದ್ದಾಗ the angle ಎಷ್ಟಿದೆ ಅಂತ ಹೇಳಿದ್ರೆ theta is equal to 0 ಇದೆ. Therefore you will not get ಹೀಗೆ ಈಗ ಪೆನ್ ಇದೆ, ನಾನು ಫೋರ್ಸ್ ಅನ್ನು ಏನ್ ಮಾಡ್ತೀನಿ ಈ ಡೈರೆಕ್ಷನ್ ಒಳಗೆ ನಾನು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ, ಇದನ್ನ ಈಗ ಮುಂದ್ಗಡೆ ಹೋಗ್ಬೋದು, ಇದು ನನಗೆ ಈಗ ಬೆಂಡ್ ಆಗುದಿಲ್ಲ. ಸೊ ಹೀಗಿದ್ದಾಗ ಏನಾಗುತ್ತೆ the angle between the force and the dipole moment it both will be 0 ಆಗಿರೋದ್ರಿಂದ the torque will be ನನಗೆ 0 ನನಗೆ ಸಿಗುತ್ತೆ. When theta is equal to 90 degree, so theta is equal to 90 degree ಅಂದ್ರೆ ಹೀಗೆ ಇದು ನಿಮ್ದು electric field ಹೇಗಿದೆ ಅಂತ ಹೇಳಿದ್ರೆ ನಿಮ್ dipole moment ಏನಾಗಬೇಕು ಈ ಡೈರೆಕ್ಷನ್, ಅವಾಗ ಏನಾಯ್ತು the angle will be 90 degree. ಹೀಗೆ ತಗೊಂಡಿರ್ತೀವಿ, ಇದನ್ನ 90 ಡಿಗ್ರಿ ಒಳಗೆ ಏನ್ ಮಾಡ್ತೀನಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ, ಈಗ ಅದಾಗ ಏನಾಯ್ತು ನನಗೆ ಟ್ವಿಸ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಕರಿತೀವಿ ಅಂತ ಹೇಳಿದ್ರೆ that time the torque will be the maximum ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ torque. ಸೊ ಇವು ಡಿರೈವೇಷನ್ಸ್, ಇಂಪಾರ್ಟೆಂಟ್ ಡಿರೈವೇಷನ್ಸ್. ಮರ್ತೋಗಿದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಡಿರೈವೇಷನ್ ನ ಹೇಳೋದಿಲ್ಲ, ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಮಾತ್ರ ಹೇಳ್ತೀನಿ. ಇದು ನನಗೆ ಸೊ ಡೈಪೋಲ್, ಇದು ನನಗೆ ಇಲೆಕ್ಟ್ರಿಕ್ ಡೈಪೋಲ್ ಅನ್ನ ನಾವು ಫಸ್ಟ್ ತಗೋಬೇಕು. ಇದು ಪ್ಲಸ್ ಕ್ಯೂ ಆಗಿರುತ್ತೆ, ಇದು ನನಗೆ ಮೈನಸ್ ಕ್ಯೂ ಆಗಿರುತ್ತೆ. ಎರಡು ಡೈಪೋಲ್ ಅನ್ನ ತಗೊಳ್ತೀವಿ, ಒಂದು ರೀಜನ್ ಒಳಗೆ ಒಂದು ಪಾಯಿಂಟ್ ಅನ್ನ ತಗೋಬೇಕು, ನಾವು ಒಂದು ಪಿ. ಈ ಪಿ ಒಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ನಾವು ಏನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲೆಕ್ಟ್ರಿಕ್ ಫೈಂಡ್ ಔಟ್ ಮಾಡ್ಬೇಕಂತೇಳಿ ಪ್ಲಸ್ ಕ್ಯೂ ಏನ್ ಮಾಡುತ್ತೆ, ದಿಸ್ ಆಲ್ಸೋ ಪ್ರೊಡ್ಯೂಸಸ್ ಇಲೆಕ್ಟ್ರಿಕ್ ಫೀಲ್ಡ್. ಇದು ಒಂದು ಇಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಇದು ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಬಂದಿರೋ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇವೆರಡು ಇಲೆಕ್ಟ್ರಿಕ್ ಫೀಲ್ಡ್ ನೀವು ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಇಲೆಕ್ಟ್ರಿಕ್ ಫೀಲ್ಡ್ E is equal to you are getting E plus E minus ಅಂತ ನಿಮಗೆ ಸಿಗುತ್ತೆ. The total electric field at this point P will be given by this direction. ಇಲ್ಲಿ ಏನ್ ಮಾಡ್ಬೇಕು, electric field at P due to plus Q ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ you are getting this, ಇದು ನಿಮಗೆ ಸಿಗುತ್ತೆ. And electric field at P due to minus Q ಮಾಡಿದ್ರೆ you are getting this. ಆಡ್ ಮಾಡಿ ನೀವು ಸಾಲ್ವ್ ಮಾಡ್ತಾ ಹೋದ್ರೆ, ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ವಿ, ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಫೈನಲ್ ಆನ್ಸರ್ ಆಗ್ತದೆ, you are getting this equation where P cap is the unit vector. 2P E is equal to that is 2P divided by 4 pi epsilon into R cube into P cap will be the expression for electric field. Okay, ಅದನ್ನ ಡೀಟೇಲ್ ಆಗಿ ನಾನು ಹೇಳೋದಿಲ್ಲ, ರೆಗ್ಯುಲರ್ ಕ್ಲಾಸ್ ಒಳಗೆ ಮಾಡಿದ್ದೆ. ಅದೇ ನೆಕ್ಸ್ಟ್ electric field at a due to a dipole at a point on the equatorial plane. ಇದು ನನಗೆ equatorial plane. So equatorial plane ಅಂತ ಹೇಳಿದ್ರೆ it is nothing but perpendicular bisector. ಇದೊಂದು ನನಗೆ ಡೈಪೋಲ್ ಇದೆ, ದಿಸ್ ವಿಲ್ ಬಿ ದಿ ಡೈಪೋಲ್. ಈ ಡೈಪೋಲ್ ನಾ ಏನ್ ಮಾಡ್ಬೇಕು, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನ ಜಾಯಿನ್ ಮಾಡ್ಬೇಕು. ಸೊ ಬೈಸೆಕ್ಟರ್ ಅಂತ ಹೇಳಿದ್ರೆ 90 ಡಿಗ್ರಿ ಒಳಗೆ ನಾನೊಂದು ಆಂಗಲ್ ಆಗ್ಬೋದು, ನಾರ್ಮಲ್ ಅಂತ ನಾವು ಅದನ್ನ ಕರಿತೀವಿ. ಈ ರೀಜನ್ ಒಳಗೆ ಯಾವ್ದಾರ ಒಂದು ಪಾಯಿಂಟ್ ಅನ್ನ ತಗೊಂಡ್ರೆ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ as ನಾವು ಇಕ್ವಿಟೋರಿಯಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ as ಇಕ್ವಿಟೋರಿಯಲ್ ಪಾಯಿಂಟ್ ಅಂತ ನಾವು ಅದನ್ನ ಕರಿತೀವಿ. ಈ ಇಕ್ವಿಟೋರಿಯಲ್ ಪಾಯಿಂಟ್ ಒಳಗೆ ನಾ ಏನ್ ಮಾಡ್ಬೇಕು, ಇಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಡ್ಯೂ ಟು ದಿಸ್, ಸೊ ಪ್ಲಸ್ ಕ್ಯೂ ಚಾರ್ಜ್ ಇಂದ ಅಂಡ್ ದಿಸ್ ಮೈನಸ್ ಕ್ಯೂ ಚಾರ್ಜ್ ಒಳಗೆ ಇರುತ್ತೆ. ಸೊ ಎರಡನ್ನ ಏನ್ ಮಾಡ್ಬೇಕು, ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ at P ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಇಟ್ ಇಸ್ ಗಿವನ್ ಬೈ ದಿಸ್ ಈಕ್ವೇಶನ್. ಈ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ಬೇಕು. ಈ ಡಿಸ್ಟೆನ್ಸ್ ಅನ್ನ ಹೇಗೆ ಮೆಜರ್ ಮಾಡ್ತೀರಾ, ಪೈಥಾಗೋರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಬೇಕು. ಇಲ್ಲಿ a ಇದೆ r ಇದೆ, a ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್. ಸೊ ಅದಕ್ಕೆ ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಓಕೆ, ಅದಕ್ಕೆ AP along this direction ಇದೆ. And electric field at P due to minus q charge, minus q charge ನ ಮಾಡಿದ್ರೆ it is also this equation. ಎರಡನ್ನ ಏನ್ ಮಾಡ್ಬೇಕು, ನೀವು ಆಡ್ ಮಾಡ್ಬೇಕು. ಸೊ ಆಡ್ ಮಾಡಿ ಸಾಲ್ವ್ ಮಾಡಿ ಕಾಸ್ಟ್ ಇದನ್ನ ತಗೊಳ್ತೀರಾ. ಈ ಕಾಸ್ಟ್ ಯಾಕೆ ಬರುತ್ತೆ ಅಂತ ಹೇಳ್ತೀವಿ. ಅದ ಎರಡನ್ನ ಏನ್ ಮಾಡ್ಬೇಕು, ನೀವು ರಿಸಾಲ್ವ್ ಮಾಡ್ಕೋಬೇಕು. ಒಂದು ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಮತ್ತೆ ವರ್ಟಿಕಲ್ ಡೈರೆಕ್ಷನ್ ಒಳಗೆ ನೀವು ರಿಸಾಲ್ವ್ ಮಾಡ್ಕೋಬೇಕು. ರಿಸಾಲ್ವ್ ಮಾಡ್ಕೊಂಡಾಗ ಇವರ ಲೆಫ್ಟ್ ವಿತ್ ಓನ್ಲಿ ದಿಸ್ ಈಕ್ವೇಶನ್ ಗೆ ಸಿಗುತ್ತೆ. ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಮಾಡಿದ್ರೆ ಯು ಆರ್ ಗೆಟಿಂಗ್ ದಿಸ್ ಈಕ್ವೇಶನ್. E is equal to minus 1 divided by 4 pi epsilon P divided by R square plus A square to the power 3/2 into P cap ಅಂತ ನಿಮಗೆ ಸಿಗುತ್ತೆ. Okay, this will be the equation. So for at a large distance,
ಸೊ ಲಾರ್ಜ್ ಡಿಸ್ಟೆನ್ಸ್ ಅನ್ನ ಮಾಡಿದಾಗ ಯು ಆರ್ ಗೆಟಿಂಗ್ p is equal to minus 1 divided by 4 pi epsilon p divided by r cube into p cube. Okay, this is a very important derivation. 5 marks ಗೆ ಕೇಳಿದಾನೆ, ಲಾಸ್ಟ್ ಇಯರ್ ಕೇಳಿಲ್ಲ, ಬಟ್ ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಸಿಲೆಬಸ್ ಇಂದ ತೆಗೆದೆ ಇದ್ರೆ ಈ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ ಇದೆ. ನೆಕ್ಸ್ಟ್ ಇದು ಗಾಸ್ ಲಾ ಅಪ್ಲಿಕೇಶನ್. ಸೊ ಗಾಸ್ ಲಾ ಅಪ್ಲಿಕೇಶನ್ ಒಳಗೆ 3 ಅಪ್ಲಿಕೇಶನ್ಸ್ ನಿಮಗೆ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಇನ್ಫಿನಿಟ್ಲಿ ಲಾಂಗ್ ಥಿನ್ ಚಾರ್ಜ್ ಸ್ಟ್ರೇಟ್ ವೈರ್ ಯೂಸಿಂಗ್ ಗಾಸ್ ಲಾ. ಸೊ ಗಾಸ್ ಲಾ ಯೂಸ್ ಮಾಡ್ಕೊಂಡು ಈ ಎಲೆಕ್ಟ್ರಿಕ್ ಫೀಲ್ಡ್ ಇದು ನನಗೆ ಲಾಂಗ್ ಥಿನ್ ವೈರ್. ಸೊ ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ, ಇದು ನನಗೆ ಗಾಸಿಯನ್ ಸರ್ಫೇಸ್. ನೀವು ಗಾಸ್ ಲಾ ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ನೀಡ್ ಒನ್ ಕ್ಲೋಸ್ಡ್ ಸರ್ಫೇಸ್. Here we are drawing the imaginary surface in order to apply Gauss law. That surface is called as now Gaussian surface ಅಂತ ನಾವು ಕರೀತೀವಿ. ಹೇಗೆ ಇಟ್ಕೊಂಡು electric flux ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಬಿಕಾಸ್ the phi is equal to q divided by ನಿಮಗೆ epsilon ಅಂತ ನಿಮಗೆ ಗೊತ್ತಿದೆ. phi ವ್ಯಾಲ್ಯೂ ಗೊತ್ತಿದ್ದು phi ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. E into 2 pi rl. ಸೊ 2 pi rl ಏರಿಯಾ ಆಫ್ ದಿ ಕರ್ವ್ ಸರ್ಫೇಸ್. ಈ ಕರ್ವ್ ಸರ್ಫೇಸ್ ಇದೆಯಲ್ಲ ಇದ್ರ ಏರಿಯಾ ಎಷ್ಟಿದೆ ಅಂತ ಹೇಳಿದ್ರೆ 2 pi r ಅಂತ ಹೇಳಿದ್ರೆ ಸರ್ಕಲ್ ಇದೆ. L length ಅನ್ನ ಮಲ್ಟಿಪ್ಲೈ ಮಾಡಿದ್ರೆ you are getting the area of the cylinder. Area of the cylinder is 2 pi rl ಅಂತ ಸಿಗ್ತದೆ. Phi is equal to E into 2 pi rl. Gauss law ತಗೋಬೇಕು. Phi is equal to Q divided by epsilon. ಬಟ್ ಇಲ್ಲಿ Q ಅಂತ ಹೇಳಿದ್ರೆ it is nothing but lambda L. ಇದು ಹೇಗೆ ಬರುತ್ತೆ ನಿಮಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ನೆನ್ ಮಾಡ್ಕೊಳ್ಳಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ it is given by lambda is equal to Q divided by L. Ratio of charge divided by length. ಆಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ ಸಿಗ್ಮಾ. ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಎ, ರೇಷಿಯೋ ಆಫ್ ಚಾರ್ಜ್ ಪರ್ ಏರಿಯಾ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ ಸೊ ಇಟ್ ಇಸ್ ವಿ, ಸೊ ಇಟ್ ಇಸ್ ಕ್ಯೂ ಡಿವೈಡೆಡ್ ಬೈ ವಿ. ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಹೀಗೆ ಅದನ್ನ ಏನ್ ಮಾಡ್ತೀವಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಚಾರ್ಜ್ ಪರ್. ಇಲ್ಲಿ ನಮಗೆ ಲೆಂತ್ ಇರೋದನ್ನ ಏನ್ ಮಾಡ್ಬೇಕು ಲೀನಿಯರ್ ಚಾರ್ಜ್ ಅಂತ ನಾನು ತಗೋಬೇಕು. ಸೊ ಸಾಲ್ವ್ ಮಾಡಿ ಎರಡನ್ನ ಈಕ್ವೇಟ್ ಮಾಡಿ ಸಾಲ್ವ್ ಮಾಡಿದ್ರೆ ಯು ಆರ್ ಗೆಟಿಂಗ್ ದಿ ಈಕ್ವೇಷನ್ as E is equal to lambda divided by 2 pi r into epsilon. ಆಮೇಲೆ electric field at a point outside the uniformly charged shell. So this is also important. 5 marks ಗೆ ಇದನ್ನ ಕೇಳಿದಾರೆ, ಮ್ಯಾಕ್ಸಿಮಮ್ ಇದನ್ನ ಕೇಳಿದಾರೆ. 5 marks ಗೆ ಕೇಳಿದ್ರು, ಎರಡು ಕೇಸ್ ಅನ್ನ ಇದರೊಳಗೆ ಕೇಳಿದ್ರು. CBSE ಒಳಗೆ ಈ ಕಾನ್ಸೆಪ್ಟ್ ಅನ್ನ ತೆಗೆದಿದ್ದಾರೆ. ನಿಮ್ದು ಸ್ಟೇಟ್ ಇಂದ ಒಂದು ಸಿಲೆಬಸ್ ಬರಬೇಕು. ಸ್ಟೇಟ್ ಒಳಗೆ ಎಷ್ಟು ತೆಗೆದಿದ್ದಾರೆ ಅಂತ ನಮಗೆ ಗೊತ್ತು. ಒಂದು ಚಾರ್ಜ್ ಸ್ಪೆರಿಕಲ್ ಶೆಲ್ ತಗೋಬೇಕು, ಅದನ್ನ ಪಾಸಿಟಿವ್ಲಿ ಚಾರ್ಜ್ ಮಾಡ್ಬೇಕು. ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನನಗೆ ಹಂಗೆ ಹೊರಗಡೆ ಹೋಗ್ತಾ ಇದೆ. ಗಾಸ್ ಲಾ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾನು ಗಾಸಿಯನ್ ಸರ್ಫೇಸ್ ಅನ್ನ ಡ್ರಾ ಮಾಡ್ಬೇಕು. ಆಮೇಲೆ ಈ ಶೆಲ್ ಒಳಗೆ ನನಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. phi is equal to summation of A into delta A cos theta. ಸೊ ಎರಡು ಆಂಗಲ್ ನನಗೆ 0 ಇರೋದ್ರಿಂದ ಸೊ ಎರಡು ಏನು ಇದೇ ಡೈರೆಕ್ಷನ್ ಇದೆ, ಏನು ಇದೇ ಡೈರೆಕ್ಷನ್ ಇದೆ, ಎರಡು ಇದೇ ಡೈರೆಕ್ಷನ್ ಇಂದ ಥೀಟಾ is equal to ನನಗೆ 0 ಸಿಗುತ್ತೆ. ಅವನ cos 0 ಅಂತ ಹೇಳಿದ್ರೆ 1 ಅಂತ ಆಯ್ತು. ಇಷ್ಟು ಈಕ್ವೇಷನ್. ಬಟ್ ಇದು ಏರಿಯಾನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಬಿ ದಿ ಏರಿಯಾ ಆಫ್ ದಿ ಸರ್ಫೇಸ್ ಅಂತ ಸಿಗುತ್ತೆ, ಸ್ಫಿಯರ್ ಸಿಗುತ್ತೆ. That is 4 pi r square. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ you are getting E is equal to 1 divided by 4 pi epsilon Q divided by r square ಅಂತ ನಿಮಗೆ ಸಿಗುತ್ತೆ. ಓಕೆ, ಸೊ ಆಮೇಲೆ ಇದ್ರ ಮತ್ತೆ ಎರಡು ಕೇಸ್ ಬರುತ್ತೆ, ಇನ್ಸೈಡ್ ಅಂತ ಔಟ್ಸೈಡ್ ಅಂತ ನಿಮಗೆ ಬರುತ್ತೆ. ಸೊ ಇನ್ಸೈಡ್ ಅಂಡ್ ಔಟ್ಸೈಡ್ ಮಾಡ್ತೀವಿ. ಆಮೇಲೆ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಇದರಲ್ಲಿ ಎರಡು ಫಾರ್ಮುಲಾಸ್ ಅಲ್ಲಿ ನೀವು ಮಾಡ್ಕೊಳ್ತೀರಾ. ಸೊ ಪೊಸಿಷನ್ ವೇರ್ ದಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ 2 ಪಾಯಿಂಟ್ separated by certain distance is 0. ಎರಡು ಪಾಯಿಂಟ್ ಇರುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ 0 ಅಂತ ಕೊಟ್ಟಿರ್ತಾರೆ. E1 E2 is equal to 0. ಇಲ್ಲಿ ನಿಮಗೆ r ಅನ್ನ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿರ್ತಾರೆ. ಸೊ ಪ್ರಾಬ್ಲಮ್ಸ್ ಅನ್ನ ಮಾಡಿಸಿದೀವಿ, ಅದನ್ನ ನೋಡಿ. ಸೊ ಇಂಪಾರ್ಟೆಂಟ್. ಆಮೇಲೆ ಫೈಂಡ್ ದಿ ಪೊಸಿಷನ್ ವೇರ್ ದಿ ನೆಟ್ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ ಚಾರ್ಜಸ್ ಸೆಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ ಇಸ್ 0. ಸೊ ಎರಡು ಚಾರ್ಜಸ್ ಗಳಿದೆ, ಪ್ಲಸ್ q ಅಂಡ್ ಮೈನಸ್ q ಅಂತ. ಈ ಪಾಯಿಂಟ್ ಅಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿ F is equal to ನನಗೆ 0 ಆಗ್ತದೆ. ಹಾಗಾದ್ರೆ ಈ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ನಮಗೆ ಕೇಳ್ತಾರೆ. ಸೊ ಅದನ್ನ ಹೀಗೆ ನಾವು ಫಾರ್ಮುಲಾಸ್ ಗಳನ್ನು ಯೂಸ್ ಮಾಡಿ ಮಾಡ್ತೀವಿ. ಆಮೇಲೆ ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಪಾಯಿಂಟ್ ಚಾರ್ಜಸ್. ಸೊ ರಿಸಲ್ಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ನಿಮ್ಗೆ ಮಾಡ್ಸಿದ್ದೆ ನಾನು ಒಂದು ಸ್ಕ್ವೇರಿಂಗ್ ಪ್ರಾಬ್ಲಮ್ ಮಾಡ್ತಿದ್ದೆ, ಟ್ರಯಾಂಗಲ್ ಪ್ರಾಬ್ಲಮ್ ಮಾಡ್ತಿದ್ದೆ. ಈಗೆಲ್ಲ ಡ್ರಾ ಮಾಡ್ಕೊಳ್ತೀರಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಡ್ರಾ ಮಾಡ್ಕೊಂಡು ಈ ಡೈರೆಕ್ಷನ್ ಇದೆ ಅಂತ ನೀವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ 5 marks ಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸೊ ಇದಿಷ್ಟು ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂಡ್ ಇದ್ರೊಳಗೆ ನಾನು ಓದ್ತೇನೆ. ಓಕೆ, ಸೊ ನೆನ್ಪಾಯ್ತಾ ಏನೇನ್ ಮಾಡಿದ್ವಿ ಅಂತ? ಸೊ ನೆನ್ಪಾಯ್ತಾ? ಸೊ ಇದು ನಮ್ಗೆ ನೆನ್ಪಾಯ್ತು ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಮಾಡೋದಕ್ಕೆ ನಮ್ಗೆ ಈಸಿ. ನಾವು ಹೇಳಿ, ಅರ್ಥ ಆಯ್ತಾ? ನೋಟ್ಸ್ ಇದೆ ಅಲ್ಲ? ಓಕೆ, ಸೊ ನೋಟ್ಸ್ ಇದೆ ಅಲ್ಲ, ನೋಟ್ಸ್ ರೆಫರ್ ಮಾಡಿ ನೋಡ್ತಾ ಇರಿ.
ಸೊ ನಾಳೆ ಕ್ಲಾಸ್ ಒಳಗೆ ನಾನು ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂತೇಳಿದ್ರೆ ಆ ಡೆಫಿನೇಷನ್ ಹೇಳೋದಕ್ಕೆ ನನಗೆ ಇಲ್ಲಿ ಬೇಕು. ಇಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಬೇಕು, ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಬೇಕು, ಇಲೆಕ್ಟ್ರಿಕ್ ಫೋರ್ಸ್ ಬೇಕು. ಸೊ ಅದನ್ನ ಹೇಳ್ಕೊಳೋದಕ್ಕೆ ನಾನು ಏನ್ ಮಾಡಿದೀನಿ, ಇದನ್ನ ಮಾಡಿದೀನಿ. ಸೊ ಪಾರ್ಟ್ 1 ಒಳಗೆ ಎಲ್ಲಾ ಚಾಪ್ಟರ್ಸ್ ಗಳು ನಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಈಗ ನಾನು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ 8 ಚಾಪ್ಟರ್ಸ್ ಮಾಡ್ಲೇಬೇಕು. ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಮಾಡಿದ್ರೆ ಮತ್ತೆ ರಿವಿಷನ್ ಅನ್ನ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಆಯ್ತಾ? ಏನಾದ್ರು ಡೌಟ್ ಏನಾದ್ರು ಇದ್ರೆ ನೀವು ನನಗೆ ಕಳ್ಸಿ, ಮೆಸೇಜ್ ಕಳ್ಸಿ. ನಿಮ್ಗೆ ಅಲ್ಲಿ ಕಳಿಸ್ತೀನಲ್ಲ, ನಾನು ರಿಪ್ಲೈ ಮಾಡ್ತೀನಲ್ಲ. ನಾಳೆ ಕ್ಲಾಸ್ ಒಳಗೆ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ನ ಮಾಡೋಣ. ಓಕೆ, ಥ್ಯಾಂಕ್ ಯು. Thank you, sir. Thank you, sir. Thank you, sir.